ನಮಗೆಲ್ಲ ಆಗ್ಯಾವ, ಮತ್ತು ನಿಮಗೇನು ಗೊತ್ತಿಲ್ಲ, ಹೌದಲ್ಲ? ನಮಗೆಲ್ಲ ಅಪ್ಪಗಳು ಒಂದೊಂದು ಮಾತಿಗೆ ನಾವು ಮನೆ ಬಿಟ್ಟು ಬಂದೀವಿ. ನಾವು ಅಪ್ಪವರು ನಮ್ಗೆ ಜಗದ್ಗುರು ಶ್ರದ್ಧಾನಂದ ಅಪ್ಪವ್ರ ಹತ್ತೇಕ ಯಪ್ಪ ಈಕಿ ಭಾಳ ಸೇವಾ ಮಾಡ್ತಾಳೆ ನೋಡ್ರಿ, ಈಕಿಗೆ ಅಷ್ಟು ಸಕ್ರೆ ಕೊಟ್ಟು ಕಳಿಸ್ರಿ ಕರ್ಕೊಂಡು ಅಪ್ಪವ್ರ ಹೋಗಿದ್ದು. ನಾ ಸನ್ಯಾಸಿ ಆಗಬೇಕಾದ್ರೆ ಇದು ಶಿವಾನಂದ ಅಪ್ಪವರು, ನೂತನ ಶಿವಾನಂದ ಅಪ್ಪವ್ರ ಮಾಡ್ಯಾರ ನನ್ನ ಸನ್ಯಾಸಿನ. ನಾನು ಇಲ್ಲೇ ಪಕ್ಕದ ಹಳ್ಳಿಯಾಕಿ ಗೊತ್ತಿದ್ರು ಇರ್ಬೋದು. ಅಪ್ಪವರು ಬಂಕನೇರಿ ಕಾರ್ಯಕ್ರಮದೊಳಗೆ ಯವ್ವ ಅಪ್ಪಾರಿಗೆ ಮುಂದೆ ಹೇಳಿದ್ರು, ಯಪ್ಪ ಹಿಂಗೆ ನೋಡ್ರಿ ಸಕ್ರೆ ಕೊಡ್ರಿ ಅಂದರು. ಅವಾಗ ಅಪ್ಪವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಪೂಜೆ ಕುಂತಿದ್ರು, ಸಾಯಂಕಾಲ ಪೂಜೆ ಕುಂತಿದ್ರು. ನಾ ಸನ್ಯಾಸಿ ಆಗಬೇಕಾದ್ರೆ ಇವರ ಗುರುಗಳ ಕಾರಣ ಪೂಜೆ ಕುಂತಾಗ ಸಕ್ರೆ ಕೊಡ್ಸೋಕೆ ಹೋದಾರು ಇವರು. ಅಪ್ಪವ್ರು ದೊಡ್ಡ ಅಪ್ಪವ್ರು ಏನಂದ್ರು, ಶ್ರದ್ಧಾನಂದ ಅಪ್ಪವರು, ಯವ್ವ ಲಗ್ನ ಹಾಕಿನ ಅಂತ ಕೇಳಿದ್ರು ಅವರು. ಲಗ್ನ ಹಾಕಿನ ಅಂದರು. ಈಕೆ ಅವ್ವನದ ನೋಡಿ ಎಲ್ಲಮ್ಮ ತಯಾರು, ಹೋಗಯ್ಯಪ್ಪ ನಾವು ಲಗ್ನ ಒಲ್ಲೆ ಅಂದೆ. ಏನು ನಾನು ಸಣ್ಣಕ್ಕಿದ್ನಿ, ಹಾಗಯ್ಯಪ್ಪ ಲಗ್ನ ಒಲ್ಲೆ, ನನಗೆ ಸುಮ್ಮನೆ ಇಷ್ಟು ಮೈ ಬಂದೈತಿದು, ಯಾರು ಇವರಿಂದ ಇದು ಯಾಕೆ ಅವ್ರ ಆಶೀರ್ವಾದ, ಲಗ್ನ ಒಲ್ಲೆಪ್ಪ ಅಂದೆ. ಅಪ್ಪವರು ಪೂಜೆ ಕುಂತಾರ, ಕ್ವಾಕ್ 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 ಅರ್ಧ ಕಂಬಳಿ ತೋದಿತ್ತು. ಆನಂದದ ಕಣ್ಣೀರು ಅಪ್ಪಾರು ಗೊಂಗಡಿ ಮೇಲೆ ಬಿದ್ದಿದ್ದು, ಅರ್ಧ ಕಂಬಳಿ ತೋದಿತ್ತು. ನಾನು ಲಗ್ನ ಒಲ್ಲೆಪ್ಪ ನೀ ಇವ್ರ ಅಪ್ಪಾರ ಚಪ್ಪಡಿ ಹೊಡೆಯಕತ್ತರು. ಅವತ್ತ ನನಗೆ ಲಿಂಗ ದೀಕ್ಷೆ ಕೊಟ್ಟು ಅವತ್ತ ನನ್ನ ಏನು ಅಪ್ಪವ್ರ ಗಾಡಿ ಹಾಕ್ಕೊಂಬಂದ್ರೆ, ಇದು ಸತ್ಯವಾದ ಮಾತು, ಇಲ್ಲೇ ಅದಾರ ನೋಡಿ ಇಲ್ಲಿ. ಅವತ್ತ ಕರ್ಕೊಂಬಂದರು. ನರಸಾಪುರ ಬಿಟ್ಟು ಗಾಡಿಯಾಗ ಹತ್ಕೊಂಡು ಹೊಂಟಿದ್ರು. ನಮ್ಮ ಕೈಲಾಸಪತಿ ಇವರೆಲ್ಲರಿದ್ರು, ಗಾಡಿ ಬಿಡು ಕಿಡಿಕೆ ಜಿಗುತ್ತಾಳ ಅಂದರು. ನಾ ಏನು ಜಿಗಿದು ಹೊಳಿ ಬರಲಿಲ್ಲ ಯಾವ, ಯಾಕೆ ಇದು ಗುರುವಿನ ಆಜ್ಞೆ ಐತಲ್ಲ, ಈ ಗುರುವಿನ ಮಾತನ್ನು ಮೀರಲಿಲ್ಲ ನಾನು. ಅದಕ್ಕೆ ಅಂಥ ಒಂದು ಅಪ್ಪವ್ರ ಮೇಲೆ ನಮ್ಗೆ ಶ್ರದ್ಧಾನಂದ ಅಪ್ಪವ್ರದ್ದು ಇದ್ದಿದ್ದಿಲ್ಲ, ಮೊದಲೇ ಇವ್ರು ಅಪ್ಪಾರ ಮೇಲೆ ಇತ್ತು. ನಮ್ಮ ತಾಯಿಯವರು ಅವರೆಲ್ಲ ಇವು ಅಪ್ಪಾರ ಮೇಲಿನ ಪ್ರೇಮ ಇದ್ವಿ, ಅಪ್ಪಾರ ಮೇಲಿನ ಭಕ್ತಿ ಇದ್ದೀವಿ ನಾವು. ಇವ್ರು ಏನಂತ ಕೇಳಿದ್ರೆ, ಇವರು ಕೂಡ ನಮ್ಮದು ಒಡನಾಟ ಭಾಳ ಇತ್ತು. ಅದಕ್ಕೆ ಅಂಥ ಅಪ್ಪವ್ರು ಈ ಸ್ಥಾನಕ್ಕೆ ಈ ಮಾರ್ಗಕ್ಕೆ ತಂದವ್ರು ಯಾರು ಅಂತ ಕೇಳಿದ್ರೆ, ಗುರುಗಳು ನನ್ನ ತಂದರು. ಅವರ ಗುರುಗಳು ಮಾತು ಮೀರಲಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ಒಂದು ಸನ್ಯಾಸಿಯಾಗಿ ಮಠದಾಗ ಎಂಥ ಗುಡ್ದಾಗಿದ್ರು ಜಂಗಲ್ನಾಗಿದ್ರು ಕೂಡ ಇಟ್ಟರೂ ಕೂಡ ನಾನು ಗುರುವಿನ ಮಾತನ್ನು ಏನು ಅವರ ಭಕ್ತಿಗೆ ಮೆಚ್ಚಿ ನಾ ಏನಾದ್ನಿ ಅಂತ ಕೇಳಿದ್ರೆ, ಅವ್ರ ಸೇವಕವಾಗಿ ಶಿಷ್ಯಳಾಗಿ ಮಠದೊಳಗೆ ಉಳ್ಕೊಂಡು ಮಾತನ್ನು ಅವ್ರದ್ದು ನಡೆಸ್ಕೊಟ್ನಿ. ಅದಕ್ಕೆ ಅಂಥ ಪ್ರೇಮವನ್ನು ಅಂಥ ಭಕ್ತಿಯನ್ನು ನಾವು ಒಮ್ಮೆ ನಿಷ್ಕಾಮ ಭಾವನೆಯಿಂದ ಆ ಮಾತನ್ನು ನಾವು ಗುರು ಕೊಟ್ಟಂಥ ಮಾತನ್ನು ಗುರುವಿನ ಮೇಲೆ ಇಟ್ಟಿವಿ ಅಂದ್ರೆ, ಗುರುವ ನಮಗೆ ಎಂಥ ಕಷ್ಟ ಕಾಲದಲ್ಲಿನೂ ಕೂಡ ನಮ್ಮನ್ನು ಎತ್ತಿ ಹಿಡಿತಾನೆ ಗುರುನಾಥ. ಎಂಥವನು ಗುರುನಾಥ ಬಹಳ ಅಂತಃಕರಣವುಳ್ಳವನು. ಗುರುವಿನಲ್ಲಿ ಭಾಳ ತಾಯಿ ಹೃದಯ ಇರ್ತದೆ, ತಾಯಿ ವಾತ್ಸಲ್ಯ ಇರ್ತದೆ. ಅದಕ್ಕೆ ನಾವು ಅವ್ರದ್ದು ಏನಂತ ಕೇಳಿದ್ರೆ ಅಂಥ ಭಕ್ತಿಯನ್ನು ಮಾಡಬೇಕು. ಒಂದು ಸಲ ಏನಾಗಿತ್ತು ಅಂದ್ರೆ, ನಮ್ಮ ಚಂದ್ರಪ್ಪನ ದೌಡು ಮುಗಿಸ್ಬಿಡ್ರಿ, ನಮಗೆ ಸಾಕಾಗೈತಂದ ನಾವು ಮುಗಿಸೋದೇ ಇಲ್ಲ ಅಂತೇಳಿ ಅವಾಗ, ನಾವು ಮುಗಿಸೋದಿಲ್ಲ, ಇದೊಂದು ತಿಂಗಳು ಹೊಡೋತೀವಿ ನೋಡಂತೇಳಿ ಸುಮ್ಮನೆ ಹೋಗ್ಯಾನ. ಅದಕ್ಕೆ ಒಂದು ಸಲ ಏನಾಗಿತ್ತಂದ್ರೆ, ಒಂದು ಊರೊಳಗೆ ಒಬ್ಬ ದೊಡ್ಡ ರಾಜ, ಅವಂಗ 3 ಮಂದಿ ಹೆಂಡ್ರಿದ್ರು. 3 ಮಂದಿ ಹೆಂಡ್ರಿದ್ರು. ಭಕ್ತಿ ಬಗ್ಗೆ ಹೇಳ್ತೀನಿ ನಿಮಗೆ. 3 ಮಂದಿ ಹೆಂಡ್ರಿದ್ರು. ಅವಾಗ ರಾಜ್ಯ ಏನು ಮಾಡಿದಂತ ಕೇಳಿದ್ರೆ, ಮತ್ತೊಂದು ರಾಜ್ಯವನ್ನು ಗೆದ್ದಿದ್ದವ. ಅವಾಗ ನೋಡು, ಇಷ್ಟೆಲ್ಲ ಗೆದ್ದೀನಿ, ಈ ರಾಜ್ಯವನ್ನೇ ಗೆದ್ದೀನಿ ನಾನು, ಮತ್ತು ನಿಮಗೆ 3 ಮಂದಿಗೆ ಏನೇನು ಬೇಕು ಇದನ್ನೆಲ್ಲ ಬರೆದು ಕೊಡ್ರಿ ಅಂತೇಳಿ ಆವಾಗ ರಾಜ ಏನು ಮಾಡಿದ, ಒಂದು ಟಪಾಲ ಕಳಿಸಿದ ಹೆಣ್ಮಕ್ಳಿಗೆ. 3 ಮಂದಿ ಹೆಂಡ್ರಿಗೆ ಏನು ಮಾಡಿದ ಅಂತ ಕೇಳಿದ್ರೆ, ನಿನಗೇನು ಬೇಕಂತ 3 ಮಂದಿಗೆ ಟಪಾಲ ಕಳಿಸಿದ ರಾಜ. ಒಂದೇ ಹೆಂಡತಿ ಹೇಳಲಿಕ್ಕೆ, ನೋಡು ಈ ಜಗತ್ತಿನ ಒಳಗೆ ಎಷ್ಟು ಭೂಮಿ ಏನು ಗೆದ್ದಿಯಲ್ಲ ನೀನು, ಅಷ್ಟು ಭೂಮಿ ನನ್ನ ಹೆಸರಲ್ಲಿ ಫೀಲ್ ಮಾಡಿಡೋ ಅನ್ಲಕ್ಕಿ ಅಂತಿ. ಒಂದೇ ಹೆಂಡತಿ ಅಷ್ಟು ಭೂಮಿನ ನನ್ನ ಹೆಸರಲ್ಲೇ ಬರೆದಿಡೋ ಅನ್ಲಕ್ಕಿ. ಅವಾಗ 2ನೇ ಹೆಂಡತಿ ಅಂದು, ನೋಡು ಏನು ಬಂಗಾರ, ರೇಷ್ಮೆ ಬಟ್ಟೆ, ಪಿತಾಂಬರ, ವಜ್ರ ವೈಡೂರ್ಯವನ್ನು ನೀ ಎಷ್ಟು ರಾಜ್ಯವನ್ನು ಆಳಿ ಗೆದ್ದಿಯಲ್ಲ ಅಷ್ಟೂ ಬರೆದು ನನ್ನ ಹೆಸರಲ್ಲಿ ಪ್ಯಾಕ್ ಮಾಡು ಅಂದು. ರಾಜ 2 ಹೆಂಡ್ರಿದು, ಒಬ್ಬಾಕಿ ಭೂಮಿ ಕೇಳಿದ್ಲು, ಒಬ್ಬಾಕಿ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಕೇಳಿದ್ಲು, ಇಬ್ಬರಿಗೆ ಪ್ಯಾಕ್ ಮಾಡಿದ.
ಮೂರನೇ ಹೆಂಡತಿ ಏನದಲ್ಲ, ಗುರುವಿನ ಮೇಲೆ ಭಕ್ತಿ ಇಟ್ಟಕಿ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆವಿಲ್ಲದ ಭಕ್ತ, ಇದ್ದಡೇನು ಶಿವ ಶಿವ ಹೋದರೇನು ಶಿವ ಶಿವ. ಹಂಗೆ ಏನು ಆ ಗಂಡನ ಮೇಲೆ ಭಕ್ತಿ ಇಟ್ಟಿದ್ಲಕ್ಕಿ, ಗಂಡನ ಮೇಲೆ ಪ್ರೀತಿ ಇಟ್ಟಿದ್ಲಲ್ಲ ಆಕಿ ಭಾಳ ಸಾತ್ವಿಕ ಹೆಣ್ಮಗಳು, ಮಹಾಸತಿ ಶಿರೋಮಣಿ ಇದ್ಲಕ್ಕಿ. ಆಕಿ ಒಂದು ಸ್ವಲ್ಪ ಟಪಾಲ್ನ್ಯಾಗ ಅಲ್ಪ ಚಿಕ್ಕಿ ಇಟ್ಟಿದ್ಲಕ್ಕಿ, ಅಲ್ಪ ವಿರಾಮ ಇಟ್ಟಿದ್ಲು. 3 ಟಪಾಲ್ ಹೋಗಿ ರಾಜನಿಗೆ ತಲುಪಿದು. 3 ತಲುಪಿದು. ಅವಾಗ ರಾಜ ಓದಿದ. ಒಣ್ಣೆ ಹೆಂಡತಿ ಏನು ಬರೆದಿದ್ಲು, ಇಡೀ ಜಗತ್ತಿನೊಳಗೆ ಎಷ್ಟು ಭೂಮಿ ಗೆದ್ದಿ ಅಷ್ಟು ನನಗೆ ಕೊಡು ಅಂದಿದ್ಲು. ಅದನ್ನು ಪ್ಯಾಕ್ ಮಾಡಿದ, ಎಲ್ಲ ವೀಲ್ ಮಾಡಿದ. 2ನೇ ಹೆಂಡತಿ ಬಂಗಾರ, ವಜ್ರ, ವೈಡೂರ್ಯ, ರೇಷ್ಮೆ ಬಟ್ಟೆಗಳನ್ನು ಅಕ್ಕಿ ಕೇಳಿದ್ಲು, ಅಕ್ಕಿಗೆಲ್ಲ ಪ್ಯಾಕ್ ಮಾಡಿದ. 3ನೇ ಹೆಂಡತಿ ಏನಂದ್ಲು, ಅದು ಒಂದು ಸ್ವಲ್ಪ ಟಿಕ್ಕಿ ಏನು ಇಟ್ಟು ಕಳಿಸಿದ್ಲಲ್ಲ ಅಕ್ಕಿ ಖಾಲಿ ಟಪಾಲಿನೊಳಗೆ. ಅವ ಅಂದ, ಇದೇನು ಹುಚ್ಚಿದ್ದಂಗೆ ಐತಿದು, ಇದೇನು ಶಾನೆ ಅದಲ್ಲ, ಇಷ್ಟೆಲ್ಲ ಗೆದ್ದೀನಿ ನಾನು, 2 ರಾಜ್ಯವನ್ನು ಗೆದ್ದೀನಿ, ಇದು ಹುಚ್ಚೈತಿ, ಇದು ಏನೂ ಕೇಳ್ಕೊಂಡಿಲ್ಲ, ಇದಕ್ಕೇನು ತಲೆನ ಕೆಟ್ಟೈತಿ ಅಂದ. ಆ ಟಪಾಲ ಓದು ತನ್ನ ಕೈಯನ ಮಂತ್ರಿಗೆ ಕೊಟ್ಟವ, ಸೇವಕ ಅಂತಿರ್ತಾರಲ್ಲ ಅವಾಗ ಕೊಟ್ಟ. ಪಿ ಎಗ ನೋಡು ನನಗಂಕರ ಗೊತ್ತಾಗೋದು ಈ ಟಪಾಲನ್ನು ಚಿಕ್ಕಿ, ನೀನೇ ಹೇಳಪ್ಪ ಅಂದಾಗ ಅವ ಏನು ಮಾಡಿದ ಕೇಳಿದ್ರೆ ಭಾಳ ಚಾಣಾಕ್ಷಿದ್ದ, ಶಾನೆ ಇದ್ದ. ನೋಡ್ರಿ ರಾಜರ, ಇವರಿಬ್ಬರು ಹೆಂಡ್ರು ನಿನ್ನ ಮೇಲೆ ನಿಜವಾದ ಪ್ರೀತಿ ಭಕ್ತಿ ಇಟ್ಟಿಲ್ಲ ಅವರು, ನಿನ್ನ ಮೇಲೆ ನಿನ್ನ ಆಸ್ತಿಗೆ ಬಂದವರು ಅವರು, ಏನು ನಿನ್ನ ಆಸ್ತಿಗೆ ಬಂದವರು. ಏನು ನಿನ್ನ ಹೆಂಡತಿ, ನೀ ಎಲ್ಲಿ ಅದೆಯಲ್ಲ ಅಲ್ಲೇ ನನ್ನ ಐಶ್ವರ್ಯ, ನೀ ಎಲ್ಲಿ ಅದೆಯಲ್ಲ ಅಲ್ಲೇ ನನ್ನ ಪ್ರೀತಿ, ಅಲ್ಲೇ ನನ್ನ ಭಕ್ತಿ, ನೀ ಎಲ್ಲೋ ಇರು, ಸುರಕ್ಷಿತವಾಗಿರು, ನಿನ್ನ ಯೋಗಕ್ಷೇಮ ಕೇಳ್ತೀನಿ, ನಿನ್ನ ಆಸ್ತಿಗೆ ಅಂತಸ್ತಕ್ಕೆ ಬಂದಿಲ್ಲ ಅಂತೇಳಿ ಹೇಳ್ರಿ. ನಿಜವಾದ ಹೆಂಡತಿ ಆಕೆ ನಿನ್ನ ಮೇಲೆ ಭಕ್ತಿ ಇರ್ತೈತಿ.